ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿ ಅಂಕು ವ್ಲಾಗ್ಸ್. ಈ ದಿನ ನಾವು ಹೋಳಿಗೆ ಸರ್ವ್ ಮಾಡೋದನ್ನು ನೋಡೋಣ. ಇದಕ್ಕೆ ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ನಾನು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತೀನಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮ್ಸು: ಜೀರಿಗೆ, ಸ್ವಲ್ಪ ಗಸಗಸೆ, ಧನಿಯಾ, ಕಾಳುಮೆಣಸು ಮತ್ತು ಒಂದೆರಡು ಏಲಕ್ಕಿ, ಲವಂಗ ಒಂದು 4, ಮತ್ತು ಮೊಗ್ಗು ಹಾಗೆ ಒಂದು ಸ್ಟಾರ್ ಹೂವು. ಇದೆಲ್ಲದು ಮಸಾಲೆ ಪದಾರ್ಥ ಆಗಿ ಬಳಸ್ತಾ ಇದ್ದೀನಿ. ಜೊತೆಗೆ ಹುಣಸೆ ಹಣ್ಣನ್ನು ನಾನಿಲ್ಲಿ ಸ್ವಲ್ಪ ನೆನೆಸಿ ಕೂಡ ಇಟ್ಕೊಂಡಿದ್ದೀನಿ. ಆವಾಗಲೇ ತೋರಿಸಿದ್ದೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿನ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕು. ಉರಿ ಕಡಿಮೆನೇ ಇರಬೇಕು, ಸ್ಲಿಮ್ಮಲ್ಲೇ ಇರಬೇಕು. ಇದಕ್ಕೆ ನಾನು ಒಂದು 4 ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮೆಂತ್ಯ ಹಾಕ್ಕೋತಿದ್ದೀನಿ. ಉರಿ ಕಡಿಮೆನೇ ಇರಲಿ ಫ್ರೆಂಡ್ಸ್. ಹಾಗೆ ಇದನ್ನು ನೋಡಿ ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಡ್ತಾ ಇದ್ದೀನಿ. ಇದಕ್ಕೆ ತಗೊಂಡಂಥ ಎಲ್ಲ ಈ ಮಸಾಲ ಪದಾರ್ಥಗಳನ್ನು ಅಂದರೆ ಧನಿಯಾ, ಜೀರಿಗೆ, ಗಸಗಸೆ, ಕಾಳುಮೆಣಸು, ಏಲಕ್ಕಿ, ಲವಂಗ ಇದೆಲ್ಲದನ್ನು ಇದ್ರ ಒಟ್ಟಿಗೆ ಹಾಕ್ಕೊಂಡು ನೀಟಾಗೆ ಹುರ್ಕೋತಾ ಇದ್ದೀನಿ. ಅದು ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಈಗ ನೀಟಾಗೆ ಹುರಿದಿದೆ. ಜೊತೆಗಿಲ್ಲ ನಾನು ಸ್ವಲ್ಪ ಚಕ್ಕೆ ಹಾಕ್ತೀನಿ, ಯಾಕಂದರೆ ಮರ್ತುಬಿಟ್ಟಿದ್ದೆ ಆವಾಗಲೇ ಹಾಕೋದು. ಹಾಗಾಗಿ ಸ್ವಲ್ಪ ಚಕ್ಕೆ ಹಾಕ್ಕೋತೀನಿ. ಒಂದಿಲ್ಲಿ ನಾನು ಸಾರಿಗೆ ಒಗ್ಗರಣೆ ಕೂಡ ಕೊಟ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಜೊತೆಗೆ ಸಾಸಿವೆ ಮತ್ತು ಇಂಗು ಇಷ್ಟನ್ನು ಹಾಕ್ಕೊಂಡು ನಾನು ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ನೋಡಿ ಬಸ್ಕೊಂಡಂಥ ಕಟ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಗಲೇ ಹುರಿದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ರುಬ್ಬಿ ಈ ಒಂದು ಮಿಶ್ರಣಕ್ಕೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಉಂಡೆ ಕಟ್ತಂಥ ಸ್ವಲ್ಪ ಪಾಕ ಇತ್ತು, ಅದನ್ನೇ ರುಚಿಗೆ ಇಲ್ಲಿ ಸಿಹಿಗೆ ಬಳಸ್ಕೊತಾ ಇದ್ದೀನಿ. ಜೊತೆಗೆ ಹುಣಸೆ ಹಣ್ಣಿನ ರಸ ಮತ್ತು ಸಾರಿನ ಹದಕ್ಕೆ ಬೇಕಾದಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ರುಚಿಕರವಾದಂತಹ ಒಂದು ಹೋಳಿಗೆ ಸಾರು ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್.